ಜರ್ಮನಿಯಲ್ಲಿ ಹಿಜ್ಬುಲ್ಲಾ ಕರಿನೆರಳು. ವಿಚಿತ್ರ ಆಚರಣೆಗೆ ಹೆದರಿದ ಜರ್ಮನ್ ಮಂದಿ. ಆಶುರಾ ಆಚರಣೆಗೆ ಇರಾನ್ನಿಂದ ಬರುತ್ತಿದೆ ಫಂಡ್. ಇದು ಆಶುರಾ ಆಚರಣೆ. ಆಶುರಾ ಎಂದರೆ ಮೊಹರಂ ತಿಂಗಳಲ್ಲಿ ಶಿಯಾ ಮುಸ್ಲಿಮರು ಆಚರಿಸುವ ಒಂದು ಹಬ್ಬ. ದೃಶ್ಯ ನೋಡಿದ ಮೇಲೆ ನಿಮಗೆ ಅನಿಸುತ್ತದೆ ಇದು ಯಾವುದೋ ಇಸ್ಲಾಮಿಕ್ ದೇಶದಲ್ಲಿ ನಡೆದಿರುವ ಆಚರಣೆ ಎಂದು. ಆದರೆ ಇದು ನಡೆದಿದ್ದು ಜರ್ಮನಿಯ ರಸ್ತೆಗಳಲ್ಲಿ. ಶಾಂತಿಯುತ ಮತ್ತು ಶಿಸ್ತಿನ ನಾಡು ಎಂದು ಕರೆಯಲ್ಪಡುವ ಜರ್ಮನಿಯ ಬೀದಿಗಳು ಇಂದು ಬದಲಾಗಿವೆ. ರಸ್ತೆಯ ತುಂಬ ಜನಸಾಗರ, ಚೀರಾಟಗಳು ಮತ್ತು ಅನಿರೀಕ್ಷಿತ ದೃಶ್ಯಗಳು. ಕಿಟಕಿಗಳನ್ನು ಮುಚ್ಚಿಕೊಂಡು ಬೆಚ್ಚಿಬಿದ್ದಿರುವ ಜರ್ಮನ್ ನಾಗರಿಕರ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಹಿಟ್ಲರ್ ನಂತರದ ಶಾಂತಿ ದೇಶ ಮತ್ತೆ ಅಶಾಂತಿ ಕಡೆಗೆ. ಹಿಟ್ಲರ್ ನಂತರ ಶಾಂತಿ ಮತ್ತು ಸಹಿಷ್ಣುತೆಯ ಭರವಸೆ ನೀಡಿದ್ದ ಜರ್ಮನಿಯಲ್ಲಿ ಇಂದು ಏನಾಗುತ್ತಿದೆ? ಈ ದೃಶ್ಯಗಳು ಇಸ್ಲಾಂ ಧರ್ಮದ ಮೊಹರಂ ತಿಂಗಳ 10ನೇ ದಿನವಾದ ಆಶುರಾ ಆಚರಣೆಗೆ ಸಂಬಂಧಿಸಿದ್ದು. ಶಿಯಾ ಮುಸ್ಲಿಮರಿಗೆ ಇದು ಅಪಾರ ದುಃಖದ ದಿನ. ಇಮಾಮ್ ಹುಸೇನ್ ಅವರ ಸ್ಮರಣಾರ್ಥ ಅವರು ಕಪ್ಪು ಬಟ್ಟೆ ಧರಿಸಿ ಎದಿ ಬಡಿದುಕೊಂಡು ಶೋಕಾಚರಣೆ ಮಾಡುತ್ತಾರೆ. ಆದರೆ ಜರ್ಮನಿಯಂತಹ ಯುರೋಪಿಯನ್ ದೇಶದ ಸಾರ್ವಜನಿಕ ರಸ್ತೆಗಳಲ್ಲಿ ಕೆಲವರು ತಮ್ಮನ್ನೇ ಜಂಜೀರುಗಳಿಂದ ಹೊಡೆದುಕೊಂಡು ರಕ್ತ ಹರಿಸುವ ದೃಶ್ಯಗಳು ಅಲ್ಲಿನ ಸ್ಥಳೀಯರನ್ನು ತೀವ್ರ ಆಘಾತಕ್ಕೆ ಮತ್ತು ಭಯಕ್ಕೆ ತಳ್ಳಿಬಿಟ್ಟಿವೆ. ನಿರಾಶ್ರಿತರೆಂದು ಕರುಣೆ ತೋರಿದ್ದೇ ತಪ್ಪಾಯಿತಾ? ಹ್ಯಾಂಬರ್ಗ್, ಹ್ಯಾನೋವರ್ ಮತ್ತು ಬರ್ಲಿನ್ನಂತಹ ನಗರಗಳಲ್ಲಿ ಈ ಮೆರವಣಿಗೆಗಳು ಬೃಹತ್ ಪ್ರಮಾಣದಲ್ಲಿ ನಡೆಯುತ್ತಿವೆ. 2015-16ರ ನಿರಾಶ್ರಿತರ ಬಿಕ್ಕಟ್ಟಿನ ನಂತರ ಜರ್ಮನಿಯಲ್ಲಿ ಮುಸ್ಲಿಂ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇಂದು ಸುಮಾರು 55 ಲಕ್ಷಕ್ಕೂ ಹೆಚ್ಚು ಮುಸ್ಲಿಮರು ಜರ್ಮನಿಯಲ್ಲಿ ನೆಲೆಸಿದ್ದಾರೆ. ಹ್ಯಾಂಬರ್ಗ್ನಲ್ಲಿ ಮಾತ್ರವಲ್ಲ, ಇಡೀ ಜರ್ಮನಿಯಾದ್ಯಂತ ಈ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗುತ್ತಿದೆ. ಇದರ ಗಂಭೀರತೆಗೆ ಜರ್ಮನಿಯ ಜನ ಬೆದರಿದ್ದಾರೆ. ತಮ್ಮ ಮಕ್ಕಳನ್ನು ಮನೆಯೊಳಗೆ ಕರೆದು ಬಾಗಿಲು ಕಿಟಕಿ ಮುಚ್ಚುತ್ತಿದ್ದಾರೆ. ಇದೆಂಥ ವಿಚಿತ್ರ ಆಚರಣೆ ಎಂದು ಜನರು ಚಿಂತಿಸುತ್ತಿದ್ದಾರೆ. ಸ್ಥಳೀಯ ನಾಗರಿಕರ ಅಳಲು ಕೇಳಿ ನಾವು ಇನ್ನೂ ಜರ್ಮನಿಯಲ್ಲಿದ್ದೇವೆಯೋ ಅಥವಾ ಇಸ್ಲಾಮಿಕ್ ದೇಶದಲ್ಲಿದ್ದೇವೆಯೋ ಎನ್ನುವ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಧಾರ್ಮಿಕ ಮೆರವಣಿಗೆಗಳಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗುವುದು, ದೈನಂದಿನ ಬದುಕು ಬಾಧಿತವಾಗುವುದು ಅಲ್ಲಿನ ಜನರಿಗೆ ಅಸಮಾಧಾನ ತಂದಿದೆ. ಜರ್ಮನಿಯು ಮುಕ್ತ ಮನಸ್ಸಿನಿಂದ ಆಶ್ರಯ ನೀಡಿದ್ದರೂ ಈಗ ತಮ್ಮದೇ ಸಂಸ್ಕೃತಿ ಕಣ್ಮರೆಯಾಗುತ್ತಿದೆಯೇ ಎಂಬ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಜರ್ಮನ್ ಗುಪ್ತಚರ ವರದಿಯ ಪ್ರಕಾರ ಇರಾನ್ ಸರ್ಕಾರ ಜರ್ಮನಿಯಲ್ಲಿ ಇಂತಹ ಶಿಯಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಣಕಾಸಿನ ನೆರವು ನೀಡುತ್ತಿದೆಯಂತೆ. ಅಲ್ಲದೆ ಹಿಜ್ಬುಲ್ಲಾನಂತಹ ಸಂಘಟನೆಗಳನ್ನು ಜರ್ಮನಿ ನಿಷೇಧಿಸಿದ್ದರೂ ಅವುಗಳ ಪ್ರಭಾವ ಇನ್ನೂ ಇದೆ ಎಂದು ವರದಿಗಳು ಹೇಳುತ್ತವೆ. ಇದು ಯುರೋಪಿಯನ್ ಭದ್ರತಾ ಏಜೆನ್ಸಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಸ್ಲಿಂ ಸಮುದಾಯದ ಒಳಗೆ ಕೆಲವರು ಈ ರಕ್ತ ಹರಿಸುವ ಆಚರಣೆಯನ್ನು ವಿರೋಧಿಸುತ್ತಿದ್ದಾರೆ. ಇದು ಇಸ್ಲಾಂನ ಭಾಗವಲ್ಲ ಎಂದು ಪ್ರಗತಿಶೀಲ ಚಿಂತಕರು ಅಭಿಪ್ರಾಯಪಡುತ್ತಾರೆ. ಜರ್ಮನಿಯ ಬಹುಸಾಂಸ್ಕೃತಿಕ ಸ್ವರೂಪ ಉಳಿಯಬೇಕೋ ಅಥವಾ ಸ್ಥಳೀಯ ಸಂಸ್ಕೃತಿಯೇ ಮೇಲುಗೈ ಸಾಧಿಸಬೇಕೋ? ಜರ್ಮನ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳುತ್ತದೆಯೋ ಅಥವಾ ರಾಜಕೀಯ ಕಾರಣಗಳಿಗಾಗಿ ಮೌನ ವಹಿಸುತ್ತದೆಯೋ? ಕಾಲವೇ ಉತ್ತರಿಸಬೇಕು.